ಸೊ ಸ್ನೇಹಿತರೆ, ಮುಖ್ಯವಾಗಿ ನಮ್ಮ ಒಂದು ಕೊಲೆಸ್ಟ್ರಾಲ್ ಮಾತ್ರೆಗೂ ಮಂಡಿ ನೋವು ಡೈರೆಕ್ಟ್ ಕನೆಕ್ಷನ್ ಇರುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಗ್ರೂಪ್ ಆಫ್ ಡ್ರಗ್ಸಲ್ಲಿ ಎಷ್ಟೊಂದು ಸೈಡ್ ಎಫೆಕ್ಟ್ ಇದೆ. ಅದರಲ್ಲಿ ಒನ್ ಆಫ್ ದ ಕಾಮನ್ ಸೈಡ್ ಎಫೆಕ್ಟ್ ಬಂದು ಮಂಡಿ ನೋವು, ಜಾಯಿಂಟ್ ಪೇನ್ಸ್, ಮಸಲ್ ಏಕ್ಸ್, ಆಮ್ನಿಷಿಯಾ ಅಂದರೆ ಪದೇ ಪದೇ ಮರಿತಕ್ಕಂಥದ್ದು, ಮತ್ತೆ ಹಂಗೆ ನ್ಯೂರೋ ಡಿಜೆನರೇಟಿವ್ ಕಂಡೀಷನ್ಸ್ ಕೂಡ ಲಾಂಗ್ ಟರ್ಮ್ ತಗೊಳ್ಳುವಾಗ ಬರುತ್ತೆ ಅದು. ಸೊ ನಾವೇನು ಮಾಡಬೇಕು ಅಂದರೆ ಕೊಲೆಸ್ಟ್ರಾಲ್ ಮಾತ್ರ ಸಡನ್ ಆಗಿ ಬಿಟ್ಬಿಡಬಾರ್ದು. ಕೊಲೆಸ್ಟ್ರಾಲ್ ಮಾತ್ರ ಸಡನ್ ಆಗಿ ಬಿಟ್ಟರೆ ಕೊಲೆಸ್ಟ್ರಾಲ್ ಸ್ಪೈಕ್ ಆಗುತ್ತೆ. ನೀಟಾಗಿ ಡಯಟ್ ಮಾಡಬೇಕು. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ತಕ್ಕಂಥ ಫುಡ್ಸ್ನ ನಾವು ಅವಾಯ್ಡ್ ಮಾಡ್ಕೋಬೇಕು. ಅವಾಯ್ಡ್ ಮಾಡ್ಕೊಂಡು ಆದಮೇಲೆ ಅವಾಗ ನಾವು ಕೊಲೆಸ್ಟ್ರಾಲ್ ಮಾತ್ರ ಬಿಡಬೇಕು. ಸೊ ಈ ಥರ ಮಾಡಿದರೆ ಮಾತ್ರ ಕೊಲೆಸ್ಟ್ರಾಲ್ ನ್ಯಾಚುರಲಿ ಡೌನ್ ಆಗುತ್ತೆ. ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಕ್ಕಂಥ ಫುಡ್ಸ್ ಯಾವ್ದು ಅಂತಂದರೆ, ನಾವು ಸೋಕಾಲ್ಡ್ ಈ ಏನು ರಿಫೈಂಡ್ ಆಯಿಲ್ ಅಂತೀವಲ್ಲ ಅದು. ನೀವು ರಿಫೈಂಡ್ ಆಯಿಲ್ ಬಿಟ್ಟಿದ್ರಿ ಇವಾಗ? ಮುಂಚೆ ಯಾವ್ದು ಯೂಸ್ ಮಾಡ್ತಿದ್ರಿ ರಿಫೈಂಡ್ ಆಯಿಲು? ಸನ್ಫ್ಲವರ್. ಇವಾಗ ಕರೆಕ್ಟ್. ಸೊ ಕೊಬ್ಬರಿ ಎಣ್ಣೆ ತಗೊಂಡ್ರೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತಾರೆ. ಬಟ್ ಕೊಬ್ಬರಿ ಎಣ್ಣೆ ತಗೊಂಡ್ರೆ ಕೊಲೆಸ್ಟ್ರಾಲ್ ಬರೋದಿದ್ರೆ ಮೇಡಮ್ಗೆ ಕೊಲೆಸ್ಟ್ರಾಲ್ ಮಾತ್ರ ನಿಲ್ಲಿಸಿದ್ರು ಕೂಡ ಕೊಲೆಸ್ಟ್ರಾಲ್ ಬಂದಿಲ್ಲ ಇವತ್ತು ಬ್ಲಡ್ ರಿಪೋರ್ಟಲ್ಲಿ. ಓಕೆನಾ? ಸೊ ಅದೊಂದು. ಆಮೇಲೆ ಮುಖ್ಯವಾಗಿ ಇನ್ನೊಂದು ಬಂದು ಶುಗರ್ಗೂ ಕೊಲೆಸ್ಟ್ರಾಲ್ಗೂ ಅವಿನಾಭಾವ ಸಂಬಂಧ. ಶುಗರು ನಾವು ಯಾವಾಗ ಶುಗರು ಜಾಸ್ತಿ ಇಂಟೇಕ್ ಮಾಡ್ತೀವಿ ಹೊರಗಡೆ ಇರ್ತಕ್ಕಂಥ ಫುಡ್ಡಲ್ಲಿ, ಫ್ರಕ್ಟೋಸ್ ಕಂಟೆಂಟ್ ಅದಲ್ಲ, ಅವು ನ್ಯಾಚುರಲಿ ಕೊಲೆಸ್ಟ್ರಾಲ್ ರೈಸ್ ಆಗುತ್ತೆ. ಕೊಲೆಸ್ಟ್ರಾಲ್ ಅಂದರೆ ಟ್ರೈಗ್ಲಿಸರೈಡ್ಸ್. ಅದು ಇವಾಗ ನೀವು ಅದೆಲ್ಲ ಬಿಟ್ಟಿದ್ದೀರಾ? ಸಕ್ಕರೆ, ಬೆಲ್ಲ ಕಂಪ್ಲೀಟಾಗಿ ಬಿಟ್ಟಿದ್ದೀರಾ? ಮತ್ತು ಹಾಲಿಗೂ ಅದು ಅವಾಯ್ಡ್ ಆಗುತ್ತೆ, ಹಾಲಿಗೂ. ಸೊ ಕೊಲೆಸ್ಟ್ರಾಲ್ ಮಾತ್ರ ಅವಾಯ್ಡ್ ಆಯಿತು. ಸೊ ಥೈರಾಯ್ಡ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅವ್ರಿಗೆ ಅಯೋಡಿನ್ ಡ್ರಾಪ್ಸ್ ಕೊಡ್ತೀವಿ. ಏನಾಗುತ್ತೆ, ಇವರು ಇರೋದು ಬೆಂಗಳೂರಲ್ಲಿ. ನಾವು ಬೋರ್ವೆಲ್ ವಾಟರ್ ಯೂಸ್ ಮಾಡಿದ್ರೆ, ಡೀಪ್ ಹೋದರೆ ಅಲ್ಲಿ ಬೋರ್ವೆಲ್ ವಾಟರ್ದು ಬಂದು ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಥವಾ ಕಾವೇರಿ ವಾಟರ್ ಯೂಸ್ ಮಾಡಿದ್ರೆ ಅದರಲ್ಲಿ ಕ್ಲೋರಿನ್ ಯೂಸ್ ಮಾಡಿರ್ತಾರೆ, ಇದು ಪ್ಯೂರಿಫಿಕೇಶನ್ ಮೆಥಡಲ್ಲಿ. ಅದನ್ನು ಕೂಡ ಯೂಸ್ ಆಗುತ್ತೆ. ಅದನ್ನು ಕೂಡ ಕ್ಲೋರಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಎರಡೂ ಕೂಡ ಥೈರಾಯ್ಡ್ಗೆ ಡೇಂಜರ್, ಫ್ಲೋರೈಡ್ ಕಂಟೆಂಟ್ ಪ್ಲಸ್. ಹಂಗಾರೆ ಏನು ಮಾಡ್ಬೇಕಂತಂದ್ರೆ ಇವರಿಗೆ, ಸೊ ನಾವೇನು ಮಾಡಿದ್ವಿ, ಅಯೋಡಿನ್ ಡ್ರಾಪ್ಸ್ ಅಷ್ಟೇ ಕೊಟ್ಟಿದ್ವಿ ಸಪ್ಲಿಮೆಂಟ್ ಆಗಿ. ಅಯೋಡಿನ್ ಡ್ರಾಪ್ಸ್ ಏನು ಮಾಡುತ್ತೆ, ಎರಡರಿಂದ ಆಗ್ತಕ್ಕಂಥ ಒಂದು ರೆಸೆಪ್ಟರ್ಸ್ ಡಿಫಿಷಿಯನ್ಸಿನ ಇದು ಅವಾಯ್ಡ್ ಮಾಡುತ್ತೆ. ಅಯೋಡಿನ್ ರೆಸೆಪ್ಟರ್ ಡಿಫಿಷಿಯನ್ಸಿ ಅವಾಯ್ಡ್ ಮಾಡಿಬಿಟ್ಟು ಮೆಟಬಾಲಿಕ್ ಹೈಪೋಥೈರಾಯ್ಡಿಸಮ್ ಏನು ಕಾಣಿಸ್ಕೊಂತ ಇತ್ತು ಅದು ಅವಾಯ್ಡ್ ಆಗಿದೆ ಮುಖ್ಯವಾಗಿ.